ಕಮಿಷನ್ ಕೇಸ್ನಲ್ಲಿ ಬಿಜೆಪಿಯ ಶಾಸಕ ಚಂದ್ರು ಲಮಾಣಿ ಅರೆಸ್ಟ್ ಆಗಿದ್ದಾರೆ. ಲೋಕಾಯುಕ್ತ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಒಂದು ಕಡೆ ಇವರ ಬಂಧನ ಆಗಿದೆ, ಮತ್ತೊಂದು ಕಡೆ ಆಡಿಯೋ ವೈರಲ್ ಆಗಿದೆ. ಚಂದ್ರು ಲಮಾಣಿ ಮತ್ತು ಗುತ್ತಿಗೆದಾರರ ನಡುವಿನ ಆಡಿಯೋ ಸ್ಫೋಟವಾಗಿರುವಂಥದ್ದು. ಪಬ್ಲಿಕ್ ಟಿವಿಯಲ್ಲಿ ಆಡಿಯೋದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಚಂದ್ರು ಲಮಾಣಿ ಗುತ್ತಿಗೆದಾರ ವಿಜಯ್ ನಡುವಿನ ಕಾನ್ವರ್ಸೇಷನ್ ಇದು. ಕಮಿಷನ್ಗಾಗಿ ಶಾಸಕ ಚಂದ್ರು ಲಮಾಣಿ ಆವಾಜನ್ನು ಹಾಕಿದ್ದಾರೆ ಕಾಂಟ್ರಾಕ್ಟರ್ಗೆ. ಕಾಂಟ್ರಾಕ್ಟರ್ ವಿಜಯ್ಗೆ ಆವಾಜ್ ಹಾಕಿರುವಂತಹದ್ದು ಶಾಸಕರು. ಶಾಸಕರ ಬಂಧನದ ಬೆನ್ನಲ್ಲೇ 48 ಸೆಕೆಂಡ್ನ ಆಡಿಯೋ ವೈರಲ್ ಆಗಿದೆ. ಇನ್ಫ್ಯಾಕ್ಟ್ ಈ ರೀತಿಯ ಆಡಿಯೋವನ್ನು ಇಟ್ಕೊಂಡೇ ಮೊದಲು ಲೋಕಾಯುಕ್ತರನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಏನಾದರೂ ನನಗೆ ಸರಳವಾಗಿ ಕೂಡ ನಡನ ಮುಡಿಸ್ತೀನಿ, ಇನ್ನು ನಮಗೆ ನಿಂತಲ್ಲ ರೂಲ್ಸ್ ಅಂತ ಅನ್ಕೊಂಡ್ಯಾ ನೀನು? ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ನಾಟಕ ಮಾಡ್ತೀಯ ನೀನು, ಸುಳ್ಳು ಹೇಳ್ತೀಯ ನೀನು. ಎಲ್ಲಮ್ಮಗೆ ಹೋಗಿನಿ, ಮಲ್ಯಮ್ಮಂಗೆ ಹೋಗಿನಿ, ಬಳ್ಳಮ್ಗೆ ಹೋಗಿನಿ. ನೀನು ಇಂಥದ್ದು ನಿಮ್ಮ ತಾಲೂಕ್ನಾಗ ಮಾಡಿದ್ರೆ ನಮ್ಮ ತಾಲೂಕ್ನಾಗ ಮಾಡಿ ನಡ ಮುರಿದು ಕಳಿಸ್ತೀವ್ಯಾ? ಸರ್ ಇದೊಂದು ತಪ್ಪಾಗಿದೆ ಸರ್. ಅದು ಅಂದರೆ ಅವ್ರು ಬೇರೆಯವ್ರ ಹೆಸರು ಬಿಡೋ. ನೀನು ಯಾರ ಹೆಸರಿಗೆ ಆಗಿತ್ತು? ನಮ್ಮ ಹೆಸರಲ್ಲಾಗಿತ್ತು. ನೀನೇನು ಅದನ್ನು ಮತ್ತೆ ಯಾಕೆ ಮಾಡ್ಬೇಕಾದ್ರೆ ಆನ್ಸರ್ ಅದನ್ನು ನಾವು 2 ಹೇಳಿದ್ವಿ ಸರ್, ಅದನ್ನು ನಿಮಗೆ ಕನ್ಫ್ಯೂಸ್ ಆಗಿತ್ತು. ಏನು 2? ನನಗೇನು ಗೊತ್ತಿಲ್ಲ ಅನ್ಕೊಟ್ಯಾ ಕನ್ಫ್ಯೂಷನ್ ಮಾಡಕ್ಕೆ? ಅವತ್ತು ಬಿಡ ಹೇಳ್ತಾರೆ 2 ಹೇಳೋಣಂತೂ ನಾನು ಕನ್ಫ್ಯೂಷನ್ ಆಗೈತದ. ಏನಾದರೂ ನನಗೆ ಸರಳವಾಗಿ ಕೂಡ ನಡನ ಮುಡಿಸ್ತೀನಿ, ಇನ್ನು ನಮಗೆ ನಿಂತಲ್ಲ ರೂಲ್ಸ್ ಅಂತ ಅನ್ಕೊಂಡ್ಯಾ ನೀನು? ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ನಾಟಕ ಮಾಡ್ತೀಯ ನೀನು, ಸುಳ್ಳು ಹೇಳ್ತೀಯ ನೀನು. ಎಲ್ಲಮ್ಮಗೆ ಹೋಗಿನಿ, ಮಲ್ಯಮ್ಮಂಗೆ ಹೋಗಿನಿ, ಬಳ್ಳಮ್ಗೆ ಹೋಗಿನಿ. ನೀನು ಇಂಥದ್ದು ನಿಮ್ಮ ತಾಲೂಕ್ನಾಗ ಮಾಡಿದ್ರೆ ನಮ್ಮ ತಾಲೂಕ್ನಾಗ ಮಾಡಿ ನಡ ಮುರಿದು ಕಳಿಸ್ತೀವ್ಯಾ? ಸರ್ ಇದೊಂದು ತಪ್ಪಾಗಿದೆ ಸರ್. ಅದು ಅಂದರೆ ಅವ್ರು ಬೇರೆಯವ್ರ ಹೆಸರು ಬಿಡೋ. ನೀನು ಯಾರ ಹೆಸರಿಗೆ ಆಗಿತ್ತು? ನಮ್ಮ ಹೆಸರಲ್ಲಾಗಿತ್ತು. ನೀನೇನು ಅದನ್ನು ಮತ್ತೆ ಯಾಕೆ ಮಾಡ್ಬೇಕಾದ್ರೆ ಆನ್ಸರ್ ಅದನ್ನು ನಾವು 2 ಹೇಳಿದ್ವಿ ಸರ್, ಅದನ್ನು ನಿಮಗೆ ಕನ್ಫ್ಯೂಸ್ ಆಗಿತ್ತು. ಏನು 2? ನನಗೇನು ಗೊತ್ತಿಲ್ಲ ಅನ್ಕೊಟ್ಯಾ ಕನ್ಫ್ಯೂಷನ್ ಮಾಡಕ್ಕೆ? ಅವತ್ತು ಬಿಡ ಹೇಳ್ತಾರೆ 2 ಹೇಳೋಣಂತೂ ನಾನು ಕನ್ಫ್ಯೂಷನ್ ಆಗೈತದ. ಏನಾದರೂ ನನಗೆ ಸರಳವಾಗಿ ಕೂಡ ನಡನ ಮುಡಿಸ್ತೀನಿ, ಇನ್ನು ನಮಗೆ ನಿಂತಲ್ಲ ರೂಲ್ಸ್ ಅಂತ ಅನ್ಕೊಂಡ್ಯಾ ನೀನು? ರೀತಿ ವಿಶ್ವಾಸ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಭೀಮನಗೌಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಭೀಮನಗೌಡ, ಈ ಆಡಿಯೋ ಕಾನ್ವರ್ಸೇಷನ್ನಲ್ಲಿ ಒಂದಂತೂ ಸ್ಪಷ್ಟವಾಗ್ತಾ ಇದೆ. ಶಾಸಕರ ಆವಾಜು, ಕಮಿಷನ್ಗೋಸ್ಕರ ಅವರು ಹಪ್ಪಹಪ್ಪಿಸಿದಂತಹ ರೀತಿ, ಗುತ್ತಿಗೆದಾರನಿಗೆ ಹಾಕಿರುವಂತಹ ಆವಾಜು. ಬಟ್ ಈ ಆಡಿಯೋದ ಹಿನ್ನೆಲೆ ಯಾರ ಗುತ್ತಿಗೆದಾರ? ಏನು ಡೀಟೇಲ್ಸ್ ಸಿಗ್ತಾ ಇದೆ ಈ ಆಡಿಯೋಕ್ಕೆ ಸಂಬಂಧಪಟ್ಟಂತೆ? ಪ್ರೇಮ್ ಕುಮಾರ್, ಇದು ಗುತ್ತಿಗೆದಾರ ಯಾರು ಅಂತಂದರೆ ಇವರು ಸಂಕದಾಳ ಗ್ರಾಮ, ಅಂದರೆ ಇವರು ವಿಜಯ್ ಪೂಜಾರ್ ಅನ್ನುವಂಥವ್ರು ಗುತ್ತಿಗೆದಾರರು. ಇದು ಲಕ್ಷ್ಮೇಶ್ವರ ತಾಲೂಕಿನ ಸಂಕದಾಳ ಗ್ರಾಮದಲ್ಲಿ ಹಳ್ಳಕ್ಕೆ ತಡೆಗೋಡೆ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಒಂದು ಕಾಮಗಾರಿಯಾಗಿರುತ್ತೆ. ಅದು ಸಣ್ಣ ನೀರಾವರಿ ಇಲಾಖೆಯಿಂದ ನಡೆದಂಥ ಕಾಮಗಾರಿ. ಅಂದರೆ 2 ಗುತ್ತಿಗೆಯನ್ನು ಮಾಡಿರ್ತಾರೆ. ಅಂದರೆ 50 ಲಕ್ಷದ ಮತ್ತು 50 ಲಕ್ಷದ ಒಟ್ಟು 1 ಕೋಟಿ ರೂಪಾಯಿ ಅನುದಾನದ ಈ ಒಂದು ಕಾಮಗಾರಿಯಾಗಿರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಈ ಟೆಂಡರು ವಿಜಯ್ ಪೂಜಾರ್ ಅನ್ನುವಂಥವ್ರಿಗೆ ಆಗಿರುತ್ತೆ. ಆದರೆ ಇದು ಶಾಸಕರ ಗಮನಕ್ಕೆ ಬಂದಿರೋದಿಲ್ಲ. ನಂತರ ಅವರು ಕೆಲಸಕ್ಕೆ ಆರಂಭವಾಗುವಂಥ ಸಂದರ್ಭದಲ್ಲಿ ಆ ವಿಷಯ ಶಾಸಕರ ಗಮನಕ್ಕೆ ಬಂದು ಶಾಸಕರು ಆ ಗುತ್ತಿಗೆದಾರನ ಜೊತೆ ಮಾತಾಡ್ತಾರೆ. ಒಂದು ರೀತಿ ಆವಾಜ್ ಹಾಕುವಂಥದ್ದು, ಅಂದರೆ ಗುತ್ತಿಗೆದಾರಗೂ ಮತ್ತು ಶಾಸಕರ ನಡುವೆ ಒಂದು ರೀತಿ ಮಾತಿನ ಚಕಮಕಿ ಕೂಡ ನಡೆಯುತ್ತೆ. ಆ ಒಂದು ಗುತ್ತಿಗೆ ಸಂಬಂಧಪಟ್ಟಂಗೆ ನೀ ಯಾರನ್ನು ಕೇಳಿ ಮಾಡ್ತಾ ಇದೆಯಾ, ನನ್ನ ಗಮನಕ್ಕೆ ತರದೆ ನೀ ಹೇಗೆ ಮಾಡ್ತಾ ಇದೆಯಾ, ನೀ ಹೀಗೆ ಮಾಡಿದ್ರೆ ನೀನು ನಡ ಮುರಿಸ್ಕೋತೀಯ ಅನ್ನುವಂಥದ್ದು ಆವಾಜನ್ನು ಕೂಡ ಹಾಕಿರುವಂಥದ್ದು. ಒಬ್ಬ ಜನಪ್ರತಿನಿಧಿಯಾಗಿ ಜನಸಾಮಾನ್ಯರ ಜೊತೆ, ಅಧಿಕಾರಿ ಜೊತೆ ಹೇಗೆ ವರ್ತನೆ ಮಾಡಬೇಕು ಅನ್ನೋದನ್ನು ಮರೆತು ಗುತ್ತಿಗೆದಾರರ ಜೊತೆ ಒಂದು ರೀತಿ ರೌಡಿ ರೀತಿಯಲ್ಲಿ ವರ್ತನೆ ಮಾಡಿರುವಂಥದ್ದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕಂಡುಬರುತ್ತೆ. ಇಂಥ ಒಂದು ಆಡಿಯೋ ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂಥದ್ದು. ಸುಮಾರು 48 ಸೆಕೆಂಡಿನ ಆಡಿಯೋ ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಈ ಆಡಿಯೋದಲ್ಲಿ ನಿನ್ನ ನಡ ಮುರಿಸ್ತೀನಿ, ನೀನು ಯಾಕೆ ಸುಳ್ಳು ಹೇಳ್ತೀಯ, ನನ್ನೇನು ಯಾಮಾರಿಸ್ಬೇಕಂತ ಮಾಡಿದೀಯಾ, ನೀನು ಎಲ್ಲಿ ಹೋಗಿದ್ದೀಯ, ನೀನು ಎಲ್ಲಮ್ಗಾದ್ರೂ ಹೋಗು, ಹೊಳ್ಳಮ್ಗಾದ್ರೂ ಹೋಗು, ಮಲ್ಲಮ್ಗಾದ್ರೂ ಹೋಗು, ನನಗೇನು ಹೇಳ್ತೀಯ ನೀನು ಅನ್ನುವಂತಹದ್ದು ಕೆಲವು ಧಮಕಿ ಮಾತುಗಳನ್ನು ಈ ಗುತ್ತಿಗೆದಾರನಿಗೆ ನೀಡಿರುವಂಥದ್ದು. ಇದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಅಂದರೆ ಒಬ್ಬ ಗುತ್ತಿಗೆದಾರ ಕೆಲಸ ಮಾಡಬೇಕು ಅಂದರೆ ಶಾಸಕರ ಪರವಾನಗಿ ತಗೋಬೇಕು, ಜೊತೆಗೆ ಅವ್ರಿಗೆ ಕಮಿಷನ್ ಕೊಟ್ಟು ಕೆಲಸ ಮಾಡಬೇಕು ಅನ್ನುವಂಥದ್ದು ಈ ಒಂದು ಆಡಿಯೋ ಮೂಲಕ ಬಯಲಾಗಿರುವಂಥದ್ದು. ಹಾಗಾಗಿ ಈ ಒಂದು ಆಡಿಯೋ ಏನು ಗುತ್ತಿಗೆದಾರ ವಿಜಯ್ ಪೂಜಾರ್ ಹಾಗೂ ಶಾಸಕ ಚಂದ್ರು ಲಮಾಣಿ ಅವರ ನಡುವೆ ನಡೆದಂತಹ ಒಂದು ಸಂಭಾಷಣೆ ಈಗ ಆ ಆಡಿಯೋ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂಥದ್ದು. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಭೀಮನಗೌಡ ತಮ್ಮೆಲ್ಲ ಮಾಹಿತಿಗಾಗಿ.